ಬಿಜೆಪಿ ಅತೃಪ್ತ ನಾಯಕರಿಂದ ವಿಜಯೇಂದ್ರ ಟಾರ್ಗೆಟ್ ಆಗಿದ್ದಾರೆ. ಅತೃಪ್ತರ ವಿರುದ್ಧ ಸಿಡಿದೆದ್ದಿರೋ ವಿಜಯೇಂದ್ರ ಟೀಮ್ ಸಭೆ ಮೂಲಕ ಅತೃಪ್ತರಿಗೆ ಟಕ್ಕರನ್ನ ಕೊಡೋದಕ್ಕೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಅತೃಪ್ತರ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ವಿಜಯೇಂದ್ರ ಟೀಮ್. ಗಾಲಡಿ ಮೊನ್ನೆ ಅಷ್ಟೇ RSS ನಾಯಕರೆಲ್ಲರೂ ಕೂಡ ಮಧ್ಯಸ್ಥಿಕೆಯನ್ನ ವಹಿಸಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ಒಂದು ಕೆಲಸನೂ ಕೂಡ ಆಗಿತ್ತು. ಸೊ ಹೀಗಾಗಿ ಯಾರೆಲ್ಲ ಅಸಮಾಧಾನಿತರು ಹಾಗೆ ನಾಯಕರುಗಳು ಎಲ್ಲ ಇದ್ರು, ಅಸಮಾಧಾನಿತ ಟೀಮ್ನು ಮತ್ತೆ ವಿಜೇಂದ್ರ ಟೀಮ್ನು ಕರೆಸ್ಬಿಟ್ಟು ಅಲ್ಲಿ ಸಮಾಧಾನ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊರಗಡೆ ಬಂದು ಯತ್ನಾಳ್ ಅವರು ಸೇರಿದಂತೆ ಎಲ್ಲರೂ ನಾವಿನ್ಮುಂದೆ ಪಕ್ಷ ಹೇಳಿದಂತೆ ನಡ್ಕೊಂಡು ಹೋಗ್ತೀವಿ, ಯಾವತ್ತೂ ಕೂಡ ಪಕ್ಷದ ವಿರುದ್ಧ ನಾಯಕರ ವಿರುದ್ಧ ಮಾತನಾಡಲ್ಲ ಅಂತ ಹೇಳಿದ್ರು. ಆದ್ರೆ ಇಷ್ಟೆಲ್ಲ ಕತ್ತಿ ಮಸಿತಾ ಇದಾರಲ್ಲ ಅತೃಪ್ತರು, ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಡೋಣ, ಅತೃಪ್ತರ ನಡೆಯನ್ನ ನೋಡಿಕೊಂಡು ನಾವು ಕೂಡ ಸುಮ್ಮನಿರೋದು ಬೇಡ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ವಿಜೇಂದ್ರ ಟೀಮ್ನವರು, ಅಂದ್ರೆ BSY ಟೀಮ್ನವರು ಅಂತ ಹೇಳಲಾಗ್ತದೆ. ಕಾದ್ ನೋಡೋಣ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಒಂದು ಸಮಾಧಾನ ಪಡಿಸುವಂತ ಕೆಲಸ, ಎಚ್ಚರಿಕೆಯನ್ನ ಕೊಡುವಂತ ಕೆಲಸ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ RSS ನಾಯಕರು ಹಾಗೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಮಾಡಿದ್ರು. ಆದ್ರೆ ಇನ್ನೂ ಕೂಡ ಅದು ತಣಿದಿಲ್ವಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಅತೃಪ್ತರ ವಿರುದ್ಧ ವಿಜೇಂದ್ರ ಟೀಮ್ ಕೂಡ ಸಜ್ಜಾಗಿದೆ ದೂರುಗಳನ್ನ ಕೊಡ್ಲಿಕ್ಕೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದಕ್ಕೆ ಖಂಡಿತವಾಗ್ಲೂ ಪೃಥ್ವಿರಾಜ್ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನೇನೋ ಕೊಟ್ಟಿದ್ದಾರೆ. ಆದರೆ ಈಗ ಅತೃಪ್ತ ನಾಯಕರು ಮಾತ್ರ ಅದಕ್ಕೆ ಭಕ್ತ ಇಲ್ಲ ಅಂತ ಹೇಳಬಹುದು. ಯಾಕಂದ್ರೆ ಕಾರಣ ಏನು ಅಂತಂದ್ರೆ ವಿಜೇಂದ್ರ ನಾಯಕತ್ವವನ್ನು ಒಪ್ತಾ ಇರುವಂತದ್ದು, ಮತ್ತೆ ವಿಜೇಂದ್ರ ಅವರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೈ ಜೋಡಿಸಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ಗವರ್ನರ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ವಿರೋಧ ಪಕ್ಷ ನಾಯಕ ಅಶೋಕ್ ಮತ್ತೆ ವಿಜೇಂದ್ರ ಅವರು ಕೂಡ ದೂರನ್ನ ಕೊಟ್ಟಿದ್ರು ಅದೇ ಒಂದು ವಿಚಾರವಾಗಿ. ಇಲ್ಲ ಒಂದ್ ಕಡೆ ಆ ಒಂದು ವಿಚಾರ ಅಷ್ಟರ ಮಟ್ಟಿಗೆ ಅವರು ಸೀರಿಯಸ್ ಆಗಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ನಾವು ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಅದನ್ನ ಮೈಲೇಜ್ ಪಡಿಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಅತೃಪ್ತ ನಾಯಕರು ಉನ್ನತ ನ್ಯಾಯಾಲಯ ಗವರ್ನರ್ ದೂರನ್ನ ಕೊಡೋದ್ರ ಮುಖಾಂತರವಾಗಿ ಈಗ ಬೇರೆ ರೀತಿಯಿಂದ ಹೋರಾಟವನ್ನು ರೂಪಿಸಿರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಮತ್ತೆ RSS ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವ್ರನ್ನ ಸಂಪೂರ್ಣವಾಗಿ ಪಾರ್ಟಿಯಲ್ಲಿ ವೀಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅತೃಪ್ತ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರೆ. ಆ ಸಾಲಿಗೆ ಈಗಾಗಲೇ ಅರವಿಂದ್ ಲಿಂಬಾವಳಿ ಕೂಡ ಪ್ರಭಾವಿ ನಾಯಕರಾಗಿ ಈಗ ಅತೃಪ್ತ ನಾಯಕರ ನೇತೃತ್ವವನ್ನು ಕೂಡ ವಹಿಸಿರುವಂತದ್ದು. ಅರವಿಂದ್ ಲಿಂಬಾವಳಿ ಕೂಡ ಹಿಂದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಅವರ ಅನುಭವದ ಆಧಾರದ ಮೇಲೆ ವಿಜೇಂದ್ರ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ರು ಅರವಿಂದ್ ಲಿಂಬಾವಳಿ ಅವರು. ಆದರೆ ಅವಕಾಶ ಸಿಕ್ಕಿಲ್ಲ. ಈಗ ಅತೃಪ್ತರ ನೇತೃತ್ವವನ್ನು ವಹಿಸೋದ್ರ ಮುಖಾಂತರವಾಗಿ ತಮ್ಮದೇ ಆದಂತಹ ಅನುಭವ ಮತ್ತು ತಂತ್ರಗಾರಿಕೆ ಮುಖಾಂತರವಾಗಿ ಅವರ ಅವ್ರು ವೀಕ್ ಮಾಡಿದ್ರೆ ಸಹಜವಾಗಿಯೇ ವಿಜೇಂದ್ರ ಅವರಿಗೆ ಹಿನ್ನಡೆ ಆಗುತ್ತೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅದನ್ನು ಗಮನಿಸಿದ ಸಂದರ್ಭದಲ್ಲಿ ಯಾವುದು ಮೇಲುಗೈ ಆಗುತ್ತೆ ಅಂತ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಅತೃಪ್ತ ನಾಯಕರು ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು. ಅಂದ್ರೆ ಪಾರ್ಟಿ ಹೇಳ್ದಂಗೆ ನಾವು ಕೇಳ್ತೀವಿ, ಆದ್ರೆ ವಿಜೇಂದ್ರ ಅವರ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಕೈ ಜೋಡಿಸಲ್ಲ, ನಾವು ಹೋರಾಟವನ್ನ ಮಾಡ್ತೀವಿ, ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ಪರೋಕ್ಷವಾದಂತಹ ಸಂದೇಶವನ್ನ ವಿಜೇಂದ್ರ ಕೂಡ ಕೊಡ್ತಾ ಇದ್ದಾರೆ. ನಾವು ನೇತೃತ್ವವನ್ನು ವಹಿಸ್ತೀವಿ, ನಮಗೆ ಕ್ರೆಡಿಟ್ ಕೊಡಬೇಕು, ಕ್ರೆಡಿಟ್ ಬರಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಏನೋ ಈ ಒಂದು ಅತೃಪ್ತ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ BS ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಕೂಡ ಗಮನವನ್ನು ಹರಿಸಿರುವಂತದ್ದು. ತಮ್ಮ ಪುತ್ರನಿಗೆ ಯಾವ ರೀತಿಯಾಗಿ ಅತೃಪ್ತದಿಂದ ಈ ರೀತಿಯಿಂದ ಟಾರ್ಗೆಟ್ ಆಗ್ತಾ ಇದೆ ಅದೆಲ್ಲದರ ಬಗ್ಗೆ ಗಮನವನ್ನು ಹರಿಸೋದ್ರ ಮುಖಾಂತರವಾಗಿ ಎಲ್ಲಿ ಅದರ ಬಗ್ಗೆ ಪ್ರತಿತಂತ್ರವನ್ನು ಹೂಡಬೇಕು ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಇನ್ನು ಸ್ವಲ್ಪ ದಿನಗಳಲ್ಲಿ ಹೈಕಮಾಂಡ್ನ ಪ್ರಭಾವಿ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.